ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ SSP ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಮೋಸ್ಟ್ ಆಸ್ಕ್ ಕ್ವಶನ್ ಬಂದ್ಬಿಟ್ಟು ಅಮೌಂಟ್ ಯಾವಾಗ ಬರುತ್ತೆ, ಈ ಮಂತ್ ಅಮೌಂಟ್ ಬರುತ್ತಾ ಅಂತ. ಅದ್ರ ಬಗ್ಗೆ ನಾನು ಸಂಪೂರ್ಣ ಕ್ಲಾರಿಟಿಯನ್ನು ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬೋದು. ಸ್ಟಾಕ್ ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ರು ಅಮೌಂಟ್ ಯಾವಾಗ ಬರುತ್ತೆ ಈ ತಿಂಗಳು ಬರುತ್ತಾ ಅಂತ. ಅದು ಮೇನ್ ಥಿಂಗ್ ಕ್ಲಾರಿಟಿ ಆಗಿದೆ ಆಯ್ತಾ. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನಾವು ಜೆನ್ಯೂನಾಗಿ ಹೇಳ್ಬೇಕು ನಿಮಗೆ. ಸುಮ್ಮನೆ ನಾವು ಇವಾಗ ಬರುತ್ತೆ ಅಂತ ನಾವು ಸುಮ್ಮನೆ ನಿಮಗೆ ಹೇಳಿದ್ರೆ ಅದು ಮ್ಯಾಟ್ರ್ ಆಗೋದಿಲ್ಲ. ಲೈಕ್ ನಿಮಗೂ ಅನ್ಸುತ್ತೆ ಬರುತ್ತೆ ಅಂತ ನೀವು ವೆಯ್ಟ್ ಮಾಡ್ತಾ ಇರ್ತೀರಾ. ಆಮೇಲೆ ಬರದೇ ಇರೋದು ನಿಮಗೆ ಮೋಸ ಆಗೋದು, ನಿಮಗೆ ಒಂಥರ ಬೇಜಾರಾಗೋದೆಲ್ಲ ಆಗುತ್ತೆ ಸನ್ನಿವೇಶ. ರಿಯಾಲಿಟಿನ ಅರ್ಥ ಮಾಡ್ಕೋಬೇಕು ನೀವು. ಸರ್ಕಾರದವರು ಹಣ ಕೂಡ ಬಿಡುಗಡೆ ಮಾಡಿರೋದಂತೂ ಸತ್ಯ, ಮಾಹಿತಿ ಕೂಡ ಬಂದಿದೆ, ನೀವು ಕೂಡ ನೋಡಿರ್ತೀರಾ. ನನ್ನದೆಲ್ಲ ಎಲ್ಲ ಯೂಟ್ಯೂಬ್ ಚಾನಲ್ ಕೂಡ ನೋಡಿರ್ತೀರಾ ಆಯ್ತಾ. ಬಿಡುಗಡೆ ಮಾಡಿರೋ ಅಮೌಂಟ್ನ ನಾವು ಚೆಕ್ ಮಾಡ್ಬೇಕಾಗತ್ತೆ ಆಯ್ತಾ. 1500 crores 1500 ಕೋಟಿ ಬಿಡುಗಡೆ ಕೂಡ ಮಾಡಿದ್ದಾರೆ. 1500 ಕೋಟಿ ರೂಪಾಯಿಗೆ ಬರೋ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಸ್ಕಾಲರ್ಶಿಪ್ನ ಕೊಡೋಕ್ಕಾಗೋದಿಲ್ಲ. ಅದು ನಮಗೆ ಕ್ಲಾರಿಟಿ ಇರಲಿ, ನಿಮ್ಮ ಮೈಂಡಲ್ಲಿರಲಿ. 1500 ಕೋಟಿ ಬಿಡುಗಡೆ ಆಗಿರೋದು, 1500 ಕೋಟಿಯಲ್ಲೇ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಪೆಂಡಿಂಗ್ ಇದೆ. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ನಿಮಗೆ ಇಲಾಖೆ ಬರುತ್ತೆ, OBC SC ST ಮೈನಾರಿಟಿ ಅಂತ ಆಯ್ತಾ. ಆ ರೀತಿ ಇಲಾಖೆಯವರು ಡಿವೈಡ್ ಆಗುತ್ತೆ, ಅರ್ಥ ಆಯ್ತಾ. ಗ್ಯಾಪ್ ನೋಡ್ಕೊಳ್ಳಿ, ಇಲಾಖೆಯವರು ಬರುತ್ತೆ. ನಿಮಗೆ ನಾವು ಕೆಲವರು ಹೇಳ್ತಾರೆ ಇವತ್ತೇ ಬರುತ್ತೆ ನಾಳೆ ಬರುತ್ತೆ ಅಂತ. ಇಲ್ಲಿ ಡೇಟ್ ಯಾವುದೇ ರೀತಿ ಅನೌನ್ಸ್ಮೆಂಟ್ ಮಾಡಿಲ್ಲ ಸರ್ಕಾರದವರು. ನೀವು ಗ್ಯಾಪ್ ನೋಡ್ಕೊಳ್ಳಿ. ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ಇಲಾಖೆಯವರು ಅನೌನ್ಸ್ಮೆಂಟ್ ಕೂಡ ಮಾಡ್ಬೋದು. ಇಷ್ಟು ದಿನಗಳ ಒಳಗಡೆ ಹಾಕೋಕೆ ಶುರು ಮಾಡಿದೀವಿ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಈ ದಿನಾಂಕದಿಂದ ನಿಮಗೆ ಬರುತ್ತೆ ಅಂತೇಳಿ ಸರ್ಕಾರದವರು ಅನೌನ್ಸ್ಮೆಂಟ್ ಮಾಡಿಲ್ಲ ಆಯ್ತಾ. ನಿಮಗೆ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಹಣ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ನಿಮಗೆ ಹಣ ಬಿಡುಗಡೆ ಮಾಡಿರೋ ಉದ್ದೇಶನ ನಿಮಗೆ ಖಾತೆಗೆ ಜಮೆ ಮಾಡೋದಕ್ಕೆ ಆಯ್ತಾ. ಯಾವಾಗ ಜಮೆ ಮಾಡ್ತಾರೆ ಅಂತೇಳಿ ಡೇಟ್ ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ. ಬಟ್ ನಿಮ್ಗೆ ಶೀಘ್ರದಲ್ಲೇ ನಿಮಗೆ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಆಯ್ತಾ. ಅದಂತೂ ನಿಜ. ಬಟ್ ಎಲ್ರಿಗೂ ಕೂಡ ಜಮೆ ಆಗೋದಿಲ್ಲ. 1500 ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಮೋಸ್ಟ್ಲಿ ಯಾರ್ದು ಅಪ್ಲಿಕೇಶನ್ ವೆರಿಫೈ ಆಗಿರುತ್ತೆ ಅಂದ್ರೆ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿ ಅಮೌಂಟ್ ಸ್ಯಾಂಕ್ಷನ್ ಆಗಿರುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಚಾನ್ಸಸ್ ಇದೆ. ಜಾಸ್ತಿ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗೋ ಚಾನ್ಸಸ್ ಕೂಡ ಇದೆ. ಇಲ್ಲಿ ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಯಾರಿಗೆ ಕಡಿಮೆ ಅಮೌಂಟ್ ಸ್ಕಾಲರ್ಶಿಪ್ ಯಾರಿಗೆ ಬರ್ತಾ ಇದೆ ಅಂತವ್ರಿಗೆ ಕೊಡ್ತಾ ಇದ್ದಾರೆ. ಜಾಸ್ತಿ ಮೊತ್ತ ಲೈಕ್ ಇಂಜಿನಿಯರಿಂಗ್, ಮೆಡಿಕಲ್ ಅವರಿಗೆ ಜಾಸ್ತಿ ಸ್ಕಾಲರ್ಶಿಪ್ನ ಕೊಡಬೇಕಾಗತ್ತಲ್ಲ ಅಂತವರಿಗೆ ಹೋಲ್ಡ್ ಮಾಡ್ತಾ ಇದ್ದಾರೆ. ಬಿಕಾಸ್ ಸರ್ಕಾರದ ಹತ್ರ ಹಣ ಇಲ್ಲ. ಗ್ಯಾರಂಟಿ ಯೋಜನೆ ಕೊಟ್ಟಿರೋ ಕಾರಣ ಹಣ ವಿನಿಮಯ ಆಗ್ತಾ ಇಲ್ಲ. ಅದೇ ಕಾರಣಕ್ಕೆ ನಿಮಗೆ ಲಾಸ್ಟ್ 1 year ಇಂದ ನಿಮಗೆ ಸ್ಕಾಲರ್ಶಿಪ್ನ ಹೋಲ್ಡ್ ಮಾಡ್ಕೊಂಡ್ ಬಂದಿದ್ದಾರೆ ಆಯ್ತಾ. ಆ ನಿಟ್ಟಿನಲ್ಲಿ ನಿಮಗೆ ಹಣದ ಕೊರತೆ ಇರುತ್ತೆ. ಯಾವ ಸರ್ಕಾರ ಕೂಡ ಹಣ ಬಿಡುಗಡೆ ಮಾಡಕ್ ಹಿಂದೆ ಮುಂದೆ ನೋಡೋದಿಲ್ಲ. ನಿಮ್ಮ ಹತ್ರ ದುಡ್ಡಿದ್ರೆ ಕೂಡ ನೀವು ನಿಮಗೆ ಖರ್ಚಿಗೆ ಯೂಸ್ ಮಾಡ್ಕೊಳ್ತೀರಾ ಆಯ್ತಾ. ಬರೋ ದುಡ್ಡೆಲ್ಲ ಇಟ್ಕೊಂಡು ನೀವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಿಮ್ಗೆ ಏನು ಅವಶ್ಯಕತೆ ಇದೆ ಅದಕ್ಕೆ ಉಪಯೋಗ ಮಾಡ್ತೀರಾ. ಸರ್ಕಾರ ಕೂಡ ಅದೇ ರೀತಿ ಅವ್ರ ಹತ್ರ ಹಣ ಇದ್ದಿದ್ರೆ ನಿಮಗೆ ಸ್ಕಾಲರ್ಶಿಪ್ನ ಕೊಡ್ತಾ ಇದ್ರು. ಈ ರೀತಿ ವರ್ಷಾನುಗಟ್ಲೆ ಹೋಲ್ಡ್ ಮಾಡಕ್ ಆಗ್ತಾ ಇರಲಿಲ್ಲ. ಬಿಕಾಸ್ ಇಲ್ಲಿ ನೀವು ಮಾತ್ರ ಅಲ್ಲ, ಎಲ್ಲ ಕೂಡ ಬೈತಾ ಇದ್ದಾರೆ. ವಿಪಕ್ಷಗಳು ಕೂಡ ಇರ್ತಾರೆ, ಅವರು ಕೂಡ ಬೈತಾ ಇದ್ದಾರೆ, ಎಲ್ಲರೂ ಕೂಡ ಬೈತಾ ಇದ್ದಾರೆ. ಅದರಲ್ಲಿ ಸುಮ್ಮನೆ ಹೋಲ್ಡ್ ಮಾಡೋಕ್ಕಾಗೋದಿಲ್ಲ. ಗ್ಯಾರಂಟಿ ಯೋಜನೆ ಕೊಟ್ಟಿರೋ ಕಾರಣ ವರ್ಷಕ್ಕೆ ಅರೌಂಡ್ 50,000 ಕೋಟಿಯಿಂದ 1 ಲಕ್ಷ ಕೋಟಿ ಇದಕ್ಕೆ ಹೋಗುತ್ತೆ. ಇನ್ನು ಉಳಿದಿರೋ ಅಮೌಂಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಕೊಡಬೇಕಾಗುತ್ತೆ. ವಿಪಕ್ಷಗಳು ಕೂಡ ಎಲ್ಲ ಬೈತಾ ಇದ್ರು. ಈಗ ಸರ್ಕಾರದವರು ಹೆಂಗೋ ಮನಸ್ಸು ಮಾಡಿ ಸ್ವಲ್ಪ ಕೂಡ ಬಿಡುಗಡೆ ಮಾಡಿದ್ದಾರೆ. 1,500 ಕೋಟಿನ ಅದು ನಿಮಗೆ ಜಮೆ ಆಗುತ್ತೆ. ಯಾರ್ದು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿ ಯಾರ್ದು ಸ್ಯಾಂಕ್ಷನ್ ಆಗಿದೆ ಅಂತವರಿಗೆ ಬರುವ ಸಾಧ್ಯತೆಗಳು ಕೂಡ ಹೆಚ್ಚು ಇದಾವೆ. ನಿಮಗೆ ಬಂದಿದೆಯೋ ಇಲ್ವೋ, ನಿಮಗೆ ಅಪ್ಲಿಕೇಶನ್ ವೆರಿಫೈ ಆಗಿದೆಯೋ ಇಲ್ಲ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಯಾರ್ದು ಕೂಡ ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ ಅಂದ್ರೆ ನಿಮ್ಮದೇ ಆದ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ವೆಯ್ಟ್ ಮಾಡಿ. ಬಟ್ ನಿಮ್ದೇನಾದರೂ ಆಧಾರ್ ಮಿಸ್ ಮ್ಯಾಚ್ ಆಗೋದು ಅಥವಾ ಮಾಸ್ ಕಾರ್ಡ್ ಅಪ್ಡೇಟ್ ಮಾಡದೇ ಇರೋದು ಆ ರೀತಿ ಸಮಸ್ಯೆ ಇದ್ರೆ ದಯವಿಟ್ಟು ಇಲಾಖೆಯನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.